Knowledge Park, the Creative School for quality and innovative education. अब एडमिशन होगा सिर्फ ₹1 में। आज ही विजिट। आपके बच्चे के सही फ्यूचर के लिए नोबल पब्लिक स्कूल स्मार्ट लर्निंग का नया अंदाज। एडमिशंस आर ओपन। बीवा विजेंद्र की SIR को लेकर बिदर में प्रेस कॉन्फ्रेंस। नमस्कार, मैं वर्षा रानी, आप देख रहे हैं BK न्यूज। BK न्यूज में आपका स्वागत है। बिदर में कर्नाटका बीजेपी स्टेट प्रेसिडेंट बीवा विजेंद्र ने SIR को लेकर प्रेस कॉन्फ्रेंस करते हुए कांग्रेस सरकार पर साधा निशाना कि पहले कांग्रेस सरकार SIR प्रक्रिया का विरोध कर रही थी, अब अधिकारों का गलत इस्तेमाल कर रही है, उन पर दबाव डालकर अवैध प्रवासियों को मतदाता सूची में शामिल कर रही है और कहा कि अवैध प्रवासियों को निवास प्रमाण पत्र जारी कर उन्हें मतदाता सूची में शामिल कर रही है। कांग्रेस के इस कदम की मैं निंदा करता हूँ। कांग्रेस सरकार की नीति ये है कि मतदाता सूची SIR में संशोधन नहीं होना चाहिए और अवैध मतदाताओं को SIR में बने रहने दिया जाना चाहिए। इसकी मैं निंदा करते हुए कल्याण कर्नाटका के डिस्ट्रिक्ट का मैं दौरा कर रहा हूँ। ನಮ್ಮ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಸಂಘಟನಾತ್ಮಕವಾಗಿ ಈ ರೀತಿ ಸಮಸ್ಯೆಗಳಿದ್ದಾವೆ, ಆರೋಪಗಳಿದ್ದಾವೆ. ನಾನು ಇವತ್ತು ಕೇವಲ SIR ಹಿಡ್ಕೊಂಡು ಮಾತ್ರ ಬಂದಿರುವಂತದ್ದಲ್ಲ. ಕೋರ್ ಕಮಿಟಿನಲ್ಲಿ ನಾನು ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಕೂಡ ನಮ್ಮ ಶಾಸಕರು ಕೂಡ ಮಾಡಿದ್ದೇನೆ, ಮುಖಂಡರು ಕೂಡ ಮಾತನಾಡಿದ್ದೇನೆ. ಇಲ್ಲಿವರೆಗೂ ಏನಾಗಿದೆ ಅದನ್ನ ಇಲ್ಲಿಗೆ ಬಿಡಿ. ಇನ್ಮೇಲಾದ್ರೂ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಸಂಘಟನೆ SKGM ढाबा वेज एंड नॉन वेज ढाबा स्पेशल मटन थाली हैदराबाद मुंबई हाईवे नेशनल हाईवे 65 मठाला मोड़ बसवकल्या AR के गिरी सिल्क एंड साड़ी ज्योति विद्यालय प्राइमरी स्कूल एडमिशंस आर ओपन तेश्वर कॉलोनी लाल तालाब बसवकल्या ಅದನ್ನ ಇಲ್ಲಿಗೆ ಬಿಡಿ. ಇನ್ಮೇಲಾದ್ರೂ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಸಂಘಟನೆ ದೃಷ್ಟಿಯಿಂದ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಕಾರ್ಯಕರ್ತರೇ ಬೆನ್ನಡ್ತಾರೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಹಾಗಾಗಿ ಹಿಂದೆ ಏನಾಗಿದೆ ಎಲ್ಲವೂ ಕೂಡ ಇತ್ತೀಚೆಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋ ಕಿವಿ ಮಾತನ್ನು ಕೂಡ ಹೇಳಿದ್ದೇನೆ. ಇವತ್ತು ಯಾವಾಗ ಆಗೋದು ಅದು ಒಂದು ಬೇಕಾಗಿದೆ. ಯಾಕಂತಂದ್ರೆ ತ್ವರಿತಾಗಿ ಆದರೆ ಮುಂದೆ ಬರೋ ಚುನಾವಣೆಗೆ ಎಫೆಕ್ಟ್ ಆಗ್ತದೆ ಅಂತ ನಿಮಗೆ ಗೊತ್ತಾಗಿದೆ. ಇದು ಕುರಿತು ಏನು ಅಂತ ಅಂಬೋದನ್ನ ಇಲ್ಲಿ ಇದು ಆಗ್ತಾ ಇಲ್ಲ. ತಕ್ಷಣ ಅವ್ರಿಗೆ ಇದು ಆಗ್ಲೇಬೇಕಿಲ್ಲ. ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಏನು ತಲೆ ಕೆಡಿಸ್ಕೋಬೇಡಿ, ಎಲ್ಲವನ್ನು ಕೂಡ ಸರಿಪಡಿಸ್ತೇವೆ. ಆಕ್ಷನ್ ತಗೊಂಡೇ ತೀರ್ಮಾನ ಮಾಡಬೇಕು ಅಂತೇನಿಲ್ಲ. ಕೆಲವು ಇಲ್ಲಿ ನಿಮ್ ನೋವು ಅರ್ಥ ಆಗ್ತದೆ, ನಮ್ಮ ಕಾರ್ಯಕರ್ತರು ನೋವು ಆಗ್ತದೆ. ಒಂದ್ ನಿಮಿಷ ತಡಿ. ವಿಜಯ ಹಾಸ್ಪಿಟಲ್ ಸೆಂಟರ್ ಫಾರ್ ಕಾರ್ಡಿಯೋ ಅಂಡ್ ಡಯಾಬಿಟಿಕ್ 24/7 ಎಮರ್ಜೆನ್ಸಿ ಸರ್ವಿಸಸ್ ಅವೈಲೇಬಲ್ ಅಪೋಸಿಟ್ ಕಮಲಾ ರೆಸ್ಟೋರೆಂಟ್ ನಿಯರ್ ಬಸ್ ಸ್ಟ್ಯಾಂಡ್ ಬಸವಕಲ್ಯಾಣ. ಅಲ್ಲಂ ಪ್ರಭು ಪ್ಯಾರಾಮೆಸಿ ಪ್ಯಾರಾಮೆಡಿಕಲ್ ಅಂಡ್ BCA ಕಾಲೇಜ್ ಅಡ್ಮಿಷನ್ಸ್ ಆರ್ ಓಪನ್. ತಡಿಯಪ್ಪ, ಒಂದ್ ನಿಮಿಷ ತಡಿಯೋಣ. ನೀವು ಕೇಳಿ ಪ್ರಶ್ನೆ ಕೇಳಿದಿರಿ. ನೀವು ನಿಮ್ಮ ಕಾರ್ಯಕರ್ತರ ಭಾವನೆಯನ್ನ ಪತ್ರಕರ್ತರಾಗಿ ನೀವು ನಾನು ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಅದು ನಂದೇನು ತಕರಾರಿಲ್ಲ. ರಾಜ್ಯದ ಅಧ್ಯಕ್ಷನಾಗಿ ನನಗೂ ಕೂಡ ಸಾಕಷ್ಟು ವಿಚಾರಗಳನ್ನ ಕೋರ್ ಕಮಿಟಿ ಕೂಡ ಮಾತನಾಡಿದ್ದೇನೆ. ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋದನ್ನು ಕೂಡ ಹೇಳಿದ್ದೇನೆ. ಸರಿಪಡಿಸುವಂತ ಕೆಲಸ ಮಾಡ್ತೇನೆ. ಬೇರೆ ಪ್ರಶ್ನೆ ಕುಮಾರಸ್ವಾಮಿ ಅವರಿಗೆ ಇಲ್ಲಿ ರಾಜ್ಯದಲ್ಲಿ ವಿರೋಧ ಪಕ್ಷ ಸತ್ತೋಗಿದೆ, ಹಾಗಾಗಿ ನೀವು ಕೇಂದ್ರ ಬಿಟ್ಟು ಬಂದಿ ಇಲ್ಲಿ ಅಂತ ಪತ್ರ ಬರೀತಾರೆ ಸರ್ JDS ಶಾಸಕರು. ಸರ್ ಇಲ್ಲಿ ಬಿಡ್ಲಿ, ಅವ್ರ ಪಕ್ಷದ ಅವ್ರ ರಾಜಕೀಯ. ನಾನು ಹಾಲಿಂದು ರೈತರು ಪ್ರೋತ್ಸಾಹ ಧನ ಮೊದಲು 5 ಇತ್ತು, ಇವಾಗ ₹10 ಮಾಡ್ಲೇಬೇಕು ಅಂತ ಹೇಳಿ ರೈತರು ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾರೆ. ಇರೋ ₹5 ಕೊಡ್ತಾ ಇಲ್ಲಲ್ರಿ ರಾಜ್ಯ ಸರ್ಕಾರ. ಕೂಡ ಈ ಸರ್ಕಾರ ಮಾಡಿಲ್ಲ. ಏನ್ ಹೇಳ್ಬೇಕಂದ್ರೆ ಸರ್ಕಾರ ಇರೋ ₹5 ಇದು ಹಿಂದಿನ ಭಾಜಪ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇದ್ದಾಗ ತಂದಂತ ಯೋಜನೆ. ಇದು ರೈತರಿಗೆ ಅನುಕೂಲ ಆಗ್ಬೇಕು, ಬಡವರಿಗೆ ಅನುಕೂಲ ಆಗ್ಬೇಕು ಅಂತೇಳಿ. ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಗ್ಯಾರಂಟಿಗಳಿಗೆ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಈಗ ಕೊಡ್ತಕ್ಕಂಥ ಪ್ರೋತ್ಸಾಹ ಧನವನ್ನ ಅದನ್ನು ಕೂಡ ನಿಲ್ಲಿಸಿರುವಂತದ್ದು. ಇನ್ನೂ 800-900 ಕೋಟಿ ರೂಪಾಯಿ ಹಾಗೆ ಬಾಕಿ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಇವರೆಲ್ಲ ₹10 ಏರಿಸಿ ಇರೋ ದುಡ್ಡು ಕೊಟ್ಟರೆ ಇರೋ ₹10 ಇರೋ ₹5 ಫಸ್ಟ್ ಕೊಡ್ಲಿ. ₹2 ಕೋಟಿ ಬೀದರ್ ಜಿಲ್ಲೆಯಲ್ಲಿ ಹಗರಣ ಆಗಿದ್ದು ಪ್ರೂವ್ ಆಗಿದೆ. 6 ಎಂಕ್ವೈರಿ ಆಯ್ತು, 6 ಆಯ್ತು, 6 ಆಯ್ತು, ಎಲ್ಲ ಪ್ರೂವ್ ಆಗಿದೆ. ಮ್ಯಾನೇಜ್ಮೆಂಟ್ ನವರು ಈ ₹2 ಕೋಟಿ ರೈತರ ಪ್ರೋತ್ಸಾಹ ಧನನ ತಿಂದಿದ್ದು ಇದಾಗಿದೆ. ಇಲ್ಲಿವರೆಗೆ ಯಾವುದೋ ಕ್ರಮ ಕೈಗೊಂಡಿಲ್ಲ. ಅದು ಯಾಕಾಗಿಲ್ಲ? ಯಾರು ಸಚಿವರು ಬರ್ತಾರೆ, ಉತ್ಸವ ಸಚಿವರು, ಅವರು ಕೇಳಿ ನಾವು ಕೂಡ ಸದನದಲ್ಲಿ ಸರ್ಕಾರ ಕಂಬಳ ಮಾಡಲಿಕ್ಕೆ ಹೋಗದೆ ಈಗಾಗಲೇ ಮರಗಳ ಮಾರಾಟ ಮಾಡ್ತಿದೆ. ಈಗ ನೀವು ಕಂಬಳ ಮಾಡಬಾರ್ದಂತ ನೀವು ಕೂಡ ವಿರೋಧ ಮಾಡ್ತಿದ್ದೀರಿ.